ದಿನಕರ್ ತೂಗುದೀಪ್ ನಿರ್ದೇಶನದ ರಾಯಲ್ ಸಿನಿಮಾ ಬೆಳ್ಳಿತೆರೆಗೆ ಲಗ್ಗೆ ಇಟ್ಟಿದೆ. ವಿರಾಟ್ ಹಾಗೂ ಸಂಜನಾ ನಟನೆಯ ರೊಮ್ಯಾಂಟಿಕ್ ಎಂಟರ್ಟೈನರ್ ಸಿನಿಮಾ ಜನವರಿ 22ರಂದು ತೆರೆಗೆ ಬಂದಿದೆ. ಮತ್ತೊಂದು ಕಡೆ ರೇಣುಕಾಸ್ವಾಮಿ ಪ್ರಕರಣದಲ್ಲಿ ದಿನಕರ್ ಸಹೋದರ ನಟ ದರ್ಶನ್ ಜೈಲಿಗೆ ಹೋಗಿ ಬಂದಿರುವುದು ಬಹಳ ಸುದ್ದಿಯಾಗ್ತಿದೆ. ಸೂಪರ್ ಹಿಟ್ ಸಿನಿಮಾಗಳನ್ನು ಕೊಟ್ಟ ನಿರ್ದೇಶಕ ದಿನಕರ್ ಮತ್ತೊಂದು ಗೆಲುವಿನ ನಿರೀಕ್ಷೆಯಲ್ಲಿದ್ರು. ಎಲ್ಲ ಅಂದುಕೊಂಡಂತೆ ಆಗಿದ್ರೆ ಪುನೀತ್ ರಾಜ್ಕುಮಾರ್ ಅವರ ಕಾಂಬಿನೇಷನ್ ಅಲ್ಲಿ ಸಿನಿಮಾ ಮಾಡಬೇಕಿತ್ತು. ಆದ್ರೆ ಅದು ಸಾಧ್ಯವಾಗಲಿಲ್ಲ. ಬಳಿಕ ರಾಯಲ್ ಸಿನಿಮಾ ಶುರುವಾಯಿತು. ಸದ್ಯ ಚಿತ್ರದ ಸಾಂಗ್ಸ್ ಹಿಟ್ ಆಗಿದೆ. ಸಿನಿಮಾ ಮೇಲೆ ನಿರೀಕ್ಷೆ ಕೂಡ ಹೆಚ್ಚಿತ್ತು. ನಟ ದರ್ಶನ್ ಜೈಲಿಗೆ ಹೋಗ್ತಿದ್ದಂತೆ ದಿನಕರ್ ಬಗ್ಗೆ ಒಂದಿಷ್ಟು ಸುದ್ದಿ ಹರಿದಾಡಿತ್ತು. ಮುಖ್ಯವಾಗಿ ದರ್ಶನ್ ಅಮ್ಮನ ಜೊತೆ ಚೆನ್ನಾಗಿಲ್ಲ, ಹೆಂಡತಿ ಜೊತೆಗೂ ಚೆನ್ನಾಗಿಲ್ಲ. ದಿನಕರ್ ಇನ್ನು ಬಾಡಿಗೆ ಮನೆಯಲ್ಲೇ ಇದ್ದಾರೆ. ದರ್ಶನ್ ಅಷ್ಟು ಸಂಪಾದಿಸಿದರೂ ಸ್ವಂತ ತಮ್ಮನಾದ ದಿನಕರ್ ಇನ್ನು ಬಾಡಿಗೆ ಮನೆಯಲ್ಲೇ ಇದ್ದಾರೆ ಎನ್ನುವ ಸುದ್ದಿ ಭಾರಿ ವೈರಲ್ ಆಗಿತ್ತು. ಈ ಬಗ್ಗೆ ಸ್ವತಃ ದಿನಕರ್ ತೂಗುದೀಪ್ ಈಗ ಪ್ರತಿಕ್ರಿಯಿಸಿದ್ದಾರೆ. ಸುಳ್ಳು ವದಂತಿಗಳಿಗೆ ಉತ್ತರ ಕೊಡುತ್ತಾ ಕೂರಲು ಆಗುತ್ತಾ? ಈವರೆಗೆ ನಮ್ಮ ಬಗ್ಗೆ ಬಂದಿರುವ ಸುದ್ದಿಗಳಲ್ಲಿ ಎಷ್ಟು ನಿಜ ಇತ್ತು? ಮಾತನಾಡುವವರು ಮಾತನಾಡಲಿ, ಸತ್ಯ ಮುಂದೆ ಗೊತ್ತಾಗುತ್ತದೆ. ನಾನು ನಿರ್ಮಿಸಿದ 3 ಚಿತ್ರಗಳು ಬ್ಲಾಕ್ ಬಸ್ಟರ್ ಹಿಟ್. 10 ವರ್ಷದ ಹಿಂದೆ ಫಾರ್ಚುನರ್ ಕಾರ್ ತೆಗೆದುಕೊಂಡಿದ್ದೆ. ನನಗೆ ಸ್ವಂತ ಮನೆ ಮಾಡಿಕೊಳ್ಳುವುದು ಕಷ್ಟನಾ? ದರ್ಶನ್ ಮನೆ ಮಾಡಿಕೊಟ್ಟಿಲ್ಲ ಎನ್ನುವವರಿಗೆ ಹೇಳ್ತೇನೆ, ನಾನು ಕೇಳಿದರೆ ಪ್ರಾಪರ್ಟಿ ಕೊಡಲು ದರ್ಶನ್ 5 ನಿಮಿಷ ಯೋಚಿಸಲ್ಲ ಎಂದು ದಿನಕರ್ ಹೇಳಿದ್ದಾರೆ. ಮಾತು ಮುಂದುವರಿಸಿರುವ ನಿರ್ದೇಶಕ ದಿನಕರ್ ತೂಗುದೀಪ್, ನಾನು ತುಂಬಾ ಸ್ವಾಭಿಮಾನಿ, ಯಾರ ಮುಂದೆಯೂ ಕೈ ಚಾಚಲ್ಲ. ದರ್ಶನ್ ಸೆಲ್ಫ್ ಮೇಡ್. ನನ್ನದು ಅದೇ ರಕ್ತ. ನನ್ನ ತುಡಿಮೆಯಲ್ಲಿ ಬದುಕಬೇಕು. ನಾನೇ ದರ್ಶನ್ಗೆ ಸಂಭಾವನೆ ಕೊಟ್ಟು ಸಿನಿಮಾ ಮಾಡುವಷ್ಟು ಶಕ್ತಿ ಇರುವಾಗ ದರ್ಶನ್ ಯಾಕೆ ನನಗೆ ಆಸ್ತಿ ಕೊಡಬೇಕು ಎಂದು ದಿನಕರ್ ಪ್ರಶ್ನಿಸಿದ್ದಾರೆ. ಸಾರಥಿ ಬಳಿಕ ದರ್ಶನ್ ಹಾಗೂ ದಿನಕರ್ ಕಾಂಬಿನೇಷನ್ ಅಲ್ಲಿ ಸಿನಿಮಾ ಬಂದಿಲ್ಲ. ಅಭಿಮಾನಿಗಳು ನವಗ್ರಹ 2 ಸಿನಿಮಾ ಮಾಡುವಂತೆ ಕೇಳ್ತಲೇ ಇದ್ದಾರೆ. ಹಿಂದೆ ಸರ್ವಾಂತರಯಾಮಿ ಟೈಟಲ್ ನಲ್ಲಿ ಚಿತ್ರ ಕನ್ಫರ್ಮ್ ಎನ್ನಲಾಗಿತ್ತು. ಆದ್ರೆ ಯಾಕೋ ಸಾಧ್ಯವಾಗುತ್ತಿಲ್ಲ. ಈ ಬಗ್ಗೆ ಕೇಳಿದ ಪ್ರಶ್ನೆಗೆ ದಿನಕರ್, ಖಂಡಿತ ನಮ್ಮಿಬ್ಬರ ಕಾಂಬಿನೇಷನ್ ಅಲ್ಲಿ ಸಿನಿಮಾ ಬರುತ್ತೆ. ದರ್ಶನ್ಗಾಗಿ ಬೇರೆಯದ್ದೇ ಕತೆ ಮಾಡಿದ್ದೇನೆ. 2026ಕ್ಕೆ ದರ್ಶನ್ ಜೊತೆ ಸಿನಿಮಾ ಮಾಡ್ತೀನಿ ಎಂದು ತಿಳಿಸಿದ್ದಾರೆ. ಇದರ ಬೆನ್ನಲ್ಲಿಯೇ ಕುಟುಂಬದ ಜೊತೆ ಚೆನ್ನಾಗಿಲ್ಲ ಅನ್ನೋರಿಗೆ ರಾಯಲ್ ಸಿನಿಮಾವನ್ನ ಅಮ್ಮ, ತಮ್ಮ ಮತ್ತು ಹೆಂಡತಿ ಜೊತೆಗೆ ನೋಡಿ ತಾವು ಚೆನ್ನಾಗಿದ್ದೇವೆ ಎಂದು ಆಡಿಕೊಳ್ಳೋರ ಮುಖಕ್ಕೆ ಹೊಡೆದಂತೆ ದರ್ಶನ್ ಬಾಡಿ ತೋರಿಸುತ್ತಿದ್ದಾರೆ. 1.5 ತಿಂಗಳ ಕಾಲ ದರ್ಶನ್ ಚಿಕಿತ್ಸೆ ನಡೆಯಲಿದೆ ಎಂದು ದಿನಕರ್ ಮಾಹಿತಿ ನೀಡಿದ್ದಾರೆ. ಹಾಗಾಗಿ ಫೆಬ್ರವರಿ ನಂತರವೇ ಸಿನಿಮಾ ಚಿತ್ರೀಕರಣಕ್ಕೆ ದರ್ಶನ್ ಮರಳುವ ಸಾಧ್ಯತೆ ಇದೆ. ಸದ್ಯ ದರ್ಶನ್ ಮೈಸೂರಿನ ತಮ್ಮ ಫಾರ್ಮ್ ಹೌಸ್ ನಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದಾರೆ.